ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅನಿಲ್ ಗುರುಣನವರ್. ಈ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ನಿಮ್ಗೆಲ್ಲ ಗೊತ್ತಿರೋಂಥ ವಿಚಾರ. ಅದು ಕೂಡ 2ನೇ ಸಾರಿ ಜೈಲ್ಗೆ ಹೋದ್ರು ದರ್ಶನ್ ಅವರು. ಈಗ ಆಲ್ರೆಡಿ 1 ವರ್ಷ ಆಗ್ತಿದೆ. ಈ ನಡುವೆ ಜಾಮೀನು ಪಡಿಬೇಕಂತ ಹಲವಾರು ಪ್ರಯತ್ನಗಳನ್ನ ಮಾಡಿದ್ರು. ಅನಾರೋಗ್ಯ ಅಥವಾ ಆದಾಯ ನಿಂತು ಹೋಗಿದೆ ಅನ್ನುವಂತೆ ಹಲವಾರು ಕಾರಣಗಳನ್ನ ಕೊಟ್ಟು ಅರ್ಜಿನ ಸಲ್ಲಿಸಲಾಯಿತು. ಆದ್ರೆ ನಿರೀಕ್ಷಿಸುವಂತ ಫಲ ಈ ದರ್ಶನ್ ಮಠಕ್ಕೆ ಸಿಗಲಿಲ್ಲ. ನಂತರ ಅಟ್ಲೀಸ್ಟ್ ಈ ಪ್ರಕರಣನ ಬೇಗ ಆರಂಭಿಸಿ ಅಥವಾ ದರ್ಶನ್ ಅವರ ಈ ಪ್ರಕರಣ ಬೇಗ ಮುಗಿಸಿ ಅನ್ನುವಂಥ ವಿಚಾರವನ್ನ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ರು. ಆದ್ರೆ ವಿಚಾರಣೆ ಈ ಲೇಟ್ ಆಗ್ತಿದ್ದಂತೆ ಈ ಕೇಸಲ್ಲಿ ಇನ್ನೊಂದು ದೊಡ್ಡ ಬೆಳವಣಿಗೆ ದರ್ಶನ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು. ಇತ್ತ ಕಡೆ ಈ ಅಭಿಮಾನಿಗಳು ಪರಿಸ್ಥಿತಿ ನೋಡಿದ್ರೆ ಪಾಪ ಅನ್ಸುತ್ತೆ. ಡಿ ಬಾಸ್ ಯಾವಾಗ ಬರಬರ್ತಾರೆ ಮತ್ತೆ ಯಾವಾಗ ಸಿನಿಮಾ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇದೇ ಕಾರಣಕ್ಕೆ ಮೊನ್ನೆ ಈ ರಾಮನಗರದಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಮಾತಾಡ್ತಿರ್ಬೇಕಾದ್ರೆ ಡಿ ಬಾಸ್ ಅಂತ ಅಭಿಮಾನಿಗಳು ಘೋಷಣೆ ಶುರು ಮಾಡ್ಬಿಟ್ರು. ಪಾಪ ಸಿಎಂ ಅವರು ಕೋಪ ಮಾಡ್ಕೊಂಡು ಏನು ಮಾತಾಡ್ಬೇಕಂತ ಹೋಗಿ ಕೂತ್ಕೊಂಡೇ. ಅವ್ರ ನಿರೀಕ್ಷೆ ಏನಪ್ಪಾ ಅಂತಂದ್ರೆ ಈ ಸಿಎಂ ಡಿ.ಸಿ.ಎಂ ಇನ್ನೊಬ್ರು ಯಾರು ನಮ್ಮ ಒಂದು ದರ್ಶನ್ ಅವ್ರಿಗೆ ಸಹಾಯ ಮಾಡ್ಲಿ ಅನ್ನೋದು ನಿರೀಕ್ಷೆ. ಆದ್ರೆ ಕಾನೂನು ಪ್ರಕ್ರಿಯೆ ನಡೀತಿರ್ಬೇಕಂತ ಈ ಪ್ರಕರಣಗಳಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಲ್ಲ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ದಿರಂತ ವಿಚಾರ. ಅಭಿಮಾನಿಗಳು ಒಂದು ಕಡೆ ನಿರೀಕ್ಷೆಯಲ್ಲಿ ಇದ್ರೆ, ಇನ್ನೊಂದು ಕಡೆ ದರ್ಶನ್ಗೆ ಅತಿ ದೊಡ್ಡ ಶಾಕ್ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ಅವರ ಆಪ್ತ ಸ್ನೇಹಿತನೇ ಹೌದು. ದರ್ಶನ್ ಜೊತೆಯಲ್ಲಿ ಪ್ರಕರಣದಲ್ಲಿ ಆರೋಪಿಯಾಗಿರುವಂತ A14 ಪ್ರದೂಷ್ ಈಗ ನ್ಯಾಯಾಲಯದ ಮುಂದೆ ಮಾಫಿ ಸಾಕ್ಷಿ ಆಗ್ಬೇಕು ಅನ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಇದೇ ಈ ಒಂದು ಪ್ರಕರಣ ಅಂದ್ರೆ ಈ ಒಂದು ಟ್ವಿಸ್ಟ್ ಈಗ ಇಡೀ ಪ್ರಕರಣದ ದಿಕ್ಕನ್ನ ಅಂದ್ರೆ ಕಂಪ್ಲೀಟ್ ಡೈರೆಕ್ಷನ್ ಬದಲಾಯಿಸ್ಬಿಡುತ್ತೆ. ದೊಡ್ಡ ಬೆಳವಣಿಗೆ ಆಗ್ಬಹುದು ಅಂತ ಹೇಳಕ್ ಆಗುತ್ತೆ. ಒಂದೇ ಪ್ರಕರಣದಲ್ಲಿ ಜೊತೆಯಾಗಿ ಜೈಲಲ್ಲಿದ್ದ ವ್ಯಕ್ತಿನೇ ಈಗ ಸರ್ಕಾರದ ಪರ ಸಾಕ್ಷಿ ಆಗ್ಬೇಕು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಇದು ದರ್ಶನ್ ಮನಕ್ಕೆ ಎಷ್ಟು ದೊಡ್ಡ ಆಘಾತ ಆಗಿರ್ಬೋದು ಅನ್ನೋದನ್ನ ನೀವೇ ಊಹಿಸ್ಕೊಳ್ಳಿ. ಅಷ್ಟಕ್ಕೂ ಈ ಮಾಫಿ ಸಾಕ್ಷಿ ಅಂದ್ರೆ ಏನು ಅಂತ ಹೇಳ್ತೀನಿ ಕೇಳಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಯಾವ್ದಾದ್ರು ಒಂದು ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಈ ಇನ್ವಾಲ್ವ್ ಆಗಿರ್ತಾರಲ್ಲ, ಅವ್ರನ್ನ ಅದರಲ್ಲಿ ಒಬ್ಬ ಆರೋಪಿ ನಡೆದಿರೋ ಘಟನೆಗಳ ಬಗ್ಗೆ ಸಂಪೂರ್ಣವಾಗಿ ಸತ್ಯವನ್ನ ನ್ಯಾಯಾಲಯದ ಮುಂದೆ ಮುಚ್ಚು ಮರೆ ಇದ್ದೇ ಹೇಳಕ್ ಒಪ್ಕೊಂಡ್ರೆ ಕಾನೂನಿನ ಪ್ರಕಾರ ಕೆಲವು ಷರತ್ತುಗಳೊಂದಿಗೆ ಅವರನ್ನ ಅಪ್ರೂವರು ಅಥವಾ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬಹುದು. ಅಂದ್ರೆ ಆ ದಿನ ಏನಾಯ್ತು, ಯಾರೆಲ್ಲಿದ್ರು, ಯಾರ ಪಾತ್ರ ಏನು, ಘಟನೆ ಹೆಂಗಾಯ್ತು ಅಥವಾ ಘಟನೆ ಆದ ಮೇಲೆ ಏನೆಲ್ಲ ನಡೀತು, ಇದೆಲ್ಲವನ್ನ ನ್ಯಾಯಾಲಯದ ಮುಂದೆ ಸತ್ಯವಾಗಿ ಹೇಳಬೇಕು, ಮುಚ್ಚು ಮರೆ. ಇದೀಗ ಇದೇ ಅವಕಾಶವನ್ನ ಕೇಳಿಕೊಂಡು A14 ಆರೋಪಿ ಪ್ರದೋಷ್ ಅರ್ಜಿನ ಸಲ್ಲಿಸಿದ್ದಾರೆ. ಗುರುವಾರ ಬೆಂಗಳೂರಿನ 59ನೇ ಸೆಷನ್ ಕೋರ್ಟ್ ನಲ್ಲಿ ನಡೆದಂತ ಈ ವಿಚಾರಣೆ ವೇಳೆ ಪ್ರದೋಷ್ ಸಲ್ಲಿಸಿದ್ದ ಅರ್ಜಿಗೆ ನ್ಯಾಯಾಲಯ ರಿಪ್ಲೈ ಮಾಡಿದೆ, ಮುಂದುವರಿಸಿ ಅಂತ ಕೂಡ ಹೇಳ್ಬಿಟ್ಟಿದೆ. ವಿಶೇಷ ಸರ್ಕಾರಿ ಅಭಿಯೋಜಕರು ಕೆಲವು ಷರತ್ತುಗಳೊಂದಿಗೆ ಒಪ್ಪಿಗೆ ಕೂಡ ಸೂಚಿಸಿದ್ದಾರೆ. ಆ ಷರತ್ತೇನು ಅಂತ, ಪ್ರದೋಷ್ಗೆ ಗೊತ್ತಿರುವಂತ ಈ ಸಂಪೂರ್ಣ ಸತ್ಯವನ್ನ ನ್ಯಾಯಾಲಯದ ಮುಂದೆ ಹೇಳಬೇಕು. ಅದು ಕೇವಲ ತನ್ನ ಪಾತ್ರ ಮಾತ್ರವಲ್ಲ, ಉಳಿದ ಆರೋಪಿಗಳ ಕುರಿತು ಕೂಡ ಅವ್ರಿಗೇನು ಗೊತ್ತಿರೋ ವಿಚಾರಗಳನ್ನ ಮುಚ್ಚಿಡದೆ ಹೇಳಬೇಕು. ಇದ್ರ ಬೆನ್ನಲ್ಲೇ ಪ್ರದೋಷ್ ಮತ್ತೊಂದು ಮನವಿಯನ್ನು ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತಾನು ಸತ್ಯ ಹೇಳ್ತಿರೋದ್ರಿಂದ ತನ್ನ ಜೀವಕ್ಕೆ ಅಪಾಯ ಇರಬಹುದು, ಹಿಂಗಾಗಿ ಈ ದರ್ಶನ್ ಜೊತೆಗಿರುವಂತ ಕೊಠಡಿಯಿಂದ ನನ್ನನ್ನು ಬೇರೆ ಕಡೆ ಕಳಿಸ್ಬಿಡಿ ಅಂತ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ. ಇಲ್ಲಿಯೇ ಈ ಕಥೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಯಾಕಂದ್ರೆ ಇದೇ ಪ್ರದೋಷ್ ಆರಂಭದಿಂದಲೂ ಅಂದ್ರೆ ಬಿಗಿನಿಂಗ್ ಇಂದಲೂ ದರ್ಶನ್ ಜೊತೆಲಿದ್ದಂತ ವ್ಯಕ್ತಿ. ಈ ತನಿಖಾ ದಾಖಲೆಗಳಲ್ಲಿ ಏನ್ ಮೆನ್ಷನ್ ಮಾಡಿರಂತೆ ಪ್ರಕರಣದ ಬೇರೆ ಸ್ಟೇಜ್ಗಳಲ್ಲಿ ಈತನ ಪಾತ್ರ ಬಗ್ಗೆ ಬಹಳಷ್ಟು ಆರೋಪಗಳಿವೆ. ಆದ್ರೆ ಈಗ ಅದೇ ವ್ಯಕ್ತಿ ಸರ್ಕಾರದ ಪರ ಸಾಕ್ಷಿ ಆಗ್ಬೇಕು ಅಂತ ಮುಂದಾಗಿರೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಆಫ್ ಆಲ್, ಇದ್ದಕ್ಕಿದ್ದಂತೆ ಯಾಕೆ ಈ ನಿರ್ಧಾರ, ಇದ್ರ ಬಗ್ಗೆ ಎಷ್ಟೋ ಜನರಿಗೆ ಚರ್ಚೆ ಶುರು ಆಗ್ತಿದ್ದಂತೆ ಡೌಟ್ಗಳು ಕೂಡ ಕೇಳಿ ಬರ್ತಿದೆ. ಕೆಲವು ವರದಿಗಳ ಪ್ರಕಾರ ಕಳೆದ ಒಂದು 2-3 ವಾರಗಳಿಂದ ಜೈಲಲ್ಲಿದ್ದಂತ ದರ್ಶನ್ ಮತ್ತೆ ಪ್ರದೋಷ್ ನಡುವೆ ಮನಸ್ತಾಪ ಉಂಟಾಗಿದೆ ಅಂತ ಹೇಳಲಾಗ್ತದೆ. ಇಬ್ರು ದೂರವಾಗಿದ್ದಾರೆ ಅಂತ ಕೂಡ ಮಾತ್ರ ಕೇಳಿ ಬರುತ್ತೆ. ಅದೇನೋ ಗೊತ್ತಿಲ್ಲ, ದರ್ಶನ್ ಅದು ಯಾಕಷ್ಟು ಸ್ನೇಹಿತರ ಜೊತೆ ಇಷ್ಟೆಲ್ಲ ಮನಸ್ತಾಪಗಳನ್ನು ಮಾಡ್ಕೊತಾರೆ. ಆದ್ರೆ ಅದ್ರ ಬಗ್ಗೆ ಅಧಿಕೃತವಾಗಿ ಇವತ್ತು ಕೂಡ ನಮ್ಗೆ ಮಾಹಿತಿ ಇಲ್ಲ. ಇನ್ನೊಂದು ಕಡೆ ಸುಮಾರು 2 ವರ್ಷಗಳಿಂದ ಜೈಲಲ್ಲಿರುವಂತಹ ಪ್ರದೋಷ್ ಕಾನೂನು ಪ್ರಕ್ರಿಯೆಯಲ್ಲಿ ಲಭ್ಯವಿರುವ ಅವಕಾಶವನ್ನು ಬಳಸಿಕೊಂಡು ಈ ಶಿಕ್ಷೆಯಿಂದ ವಿನಾಯಿತಿನೋ ಅಥವಾ ರಿಯಾಯಿತಿನೋ ಪಡಿಬೇಕು ಅಂದ್ರೆ ಈ ಡಿಸ್ಕೌಂಟ್ ಪಡ್ಕೋಬೇಕು ಅಂತ ನಿರ್ಧಾರ ತೆಗೆದುಕೊಂಡಿರ್ಬೋದು ಅಂತ ವಿಶ್ಲೇಷಣೆ ಕೂಡ ಇದೆ. ಈಗ ಸರ್ಕಾರದ ಪರ ಸಾಕ್ಷಿಯಾಗಿ ಸಂಪೂರ್ಣ ಸತ್ಯವನ್ನ ಹೇಳ್ಕೊಂಡ್ಬಿಟ್ರೆ
ನ್ಯಾಯಾಲಯದ ಒಂದು ಪರಿಗಣನೆಯ ಮೇರೆಗೆ ಕೆಲವಾರು ಸಂದರ್ಭಗಳಲ್ಲಿ ಕ್ಷಮಾದಾನ ಅಥವಾ ಶಿಕ್ಷೆಯಲ್ಲಿ ವಿನಾಯಿತಿ ಸಿಗುವಂತ ಅವಕಾಶ ಇರುತ್ತೆ. ಹಾಗಾದ್ರೆ ಈ ಪ್ರದೂಷ್ ಈಗ ನ್ಯಾಯಾಲಯದ ಮುಂದೆ ಏನನ್ನು ಹೇಳಕ್ ಹೊರಟಿದ್ದಾರೆ ಅನ್ನೋದೇ ದೊಡ್ಡ ಒಂದು ಪ್ರಶ್ನೆ ಆಗಿದೆ ಈ ದರ್ಶನ್ ಮತ್ತು ದರ್ಶನ್ ಬಣಕ್ಕೆ, ಬಿಗ್ ಬಾಸ್ ಫ್ಯಾನ್ಸ್ ಕೂಡ. ಹೌದು, ಆತನ ಹೇಳಿಕೆ ದರ್ಶನ್ ಪ್ರಕರಣದ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಎಷ್ಟೋ ಜನರಿಗೆ ಡೌಟ್ ಅಲ್ಲಿದ್ದಾರೆ, ಎಷ್ಟೋ ಜನ ವೇಟ್ ಮಾಡ್ತಿದ್ದಾರೆ. ಈ ಹೊಸ ಟ್ವಿಸ್ಟ್ ದರ್ಶನ್ಗೆ ಇನ್ನಷ್ಟು ಸಂಕಷ್ಟ ತರಬಹುದಾ ಅನ್ನೋದ್ರ ಕೂಡ ಬಗ್ಗೆ ಮಾತಾಡಬೇಕಾಗುತ್ತೆ, ಅಥವಾ ಮುಂದಿನ ಒಂದು ವಿಚಾರಣೆಯಲ್ಲಿ ಮತ್ತೊಂದು ಅಚ್ಚರಿಯಾದಂತಹ ಬೆಳವಣಿಗೆಯನ್ನು ಕಾಣಬಹುದಾ, ಅಥವಾ ದರ್ಶನ್ ಪರವಾಗಿನಾದ್ರೂ ಇರ್ಬೋದಾ, ಹೇಳಕ್ಕಾಗ ಅವ್ರು ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೆಲ್ಲದಕ್ಕೂ ಉತ್ತರ ಸಿಗೋದು ಮುಂದಿನ ಒಂದು ನ್ಯಾಯಾಲಯದ ಪ್ರಕ್ರಿಯೆಯಲ್ಲಿ ಮಾತ್ರ. ಸೊ ಹಂಗಾಗಿ ನಾವು ವೇಟ್ ಮಾಡಬೇಕಾಗುತ್ತೆ ಏನ್ ಹೇಳ್ತಾರೆ ಈ ಪ್ರದೋಷ್ ಅನ್ನೋರು. ಈ ಪ್ರಕರಣದ ಮುಂದಿನ ಪ್ರತಿಯೊಂದು ಅಪ್ಡೇಟ್ಗೂ ನಮ್ಮ ಚಾನಲ್ ಜೊತೆಲೇರಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಒಂದ್ ವೇಳೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾತ್ರ ಈಗಿಂದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿ. ಧನ್ಯವಾದ.